ಒಬ್ರು ಬರ್ತಾರೆ ಅಂದ್ಬಿಟ್ಟು ಆ ಸೀಟ್ ನಾವು ಕೊಡದೆ 4 ವರ್ಷ ಆ ಸೀಟ್ ಖಾಲಿ ಉಳ್ಕೊಳುತ್ತಲ್ಲ. ಈಗ ಒಂದ್ ಸ್ಟೂಡೆಂಟ್ ಇಂದ ನಾನು 40 ಜನ ಸ್ಟೂಡೆಂಟ್ ತೊಂದ್ರೆ ಮಾಡಕ್ಕಾಗತ್ತ. ಇನ್ನೊಂದು ಒಂದ್ಸತಿ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿ ನಾವು ಕ್ಲಾಸ್ ಶುರು ಆಯ್ತು ಅಂದ್ರೆ ಅದಕ್ಕೂ ನಮಗೂ ಸಂಬಂಧ ಬರಲ್ಲ, ಅಡ್ಮಿಷನ್ ಡಿಪಾರ್ಟ್ಮೆಂಟ್ಗೂ ಅದಕ್ಕೂ. ಅದೇನಿದ್ರು ಪ್ರಿನ್ಸಿಪಲ್ ಹತ್ರ ಹೋಗ್ಬೇಕು. ಡಾಕ್ಯುಮೆಂಟ್ಸ್ ಅಲ್ಲ ಅವ್ರ ಹತ್ರ ಇರುತ್ತೆ, ಅಕಾಡೆಮಿಕ್ಸ್ ಹತ್ರ ಹೋಗ್ಬಿಡುತ್ತದು. ಅವ್ರು ನಿಮ್ HOD ಕಡೆಯಿಂದ ಹೋಗಿ ಅಪ್ರೂವಲ್ ತಗೊಂಡ್ಬಂದ್ರೆ ನಾವು ರಿಲೀಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನ್ ಗೊತ್ತಪ್ಪ, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ತರಕಾರಿ ಇಲ್ಲಿ ಹಾಸನಲ್ಲಿ ಏನಾಗಿದೆ ಅಂದ್ರೆ ತರಕಾರಿ ವ್ಯಾಪಾರ ಮಾಡ್ದಂಗ್ ಮಾಡ್ತಾರೆ. ಇವತ್ ಬೇಕು ಅಂತಾರೆ, ನಾಳೆ ಬೇಡ ಅಂತಾರೆ, ಮತ್ತೆ ಬರ್ತಾರೆ, ಇಲ್ಲ ಬೇಕು ಅಂತಾರೆ. ಈ ತರ ಮಾಡ್ತಾ ಕುತ್ಕೊಂಡ್ರೆ ಒಂದು ಇನ್ಸ್ಟಿಟ್ಯೂಷನ್, ಒಂದು ಆರ್ಗನೈಸೇಷನ್, ಒಂದು ಪಾಠ ಹೇಳ್ಕೊಡೋ ಸಂಸ್ಥೆ. ತರಕಾರಿ ವ್ಯಾಪಾರ ಅಂತ ಹೇಳಕ್ ಆಗಲ್ಲ ಮೇಡಮ್, ಯಾಕಂದ್ರೆ ಎಲ್ಲ ಮಿಡಲ್ ಇಲ್ಲಪ್ಪ, ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ, ಐ ಕ್ಯಾನ್ ಟೆಲ್. ನನಗೆ ನೀನ್ ಒಂದ್ ಎಕ್ಸಾಂಪಲ್ ಕೊಟ್ರೆ ನಾನು 100 ಎಕ್ಸಾಂಪಲ್ ಕೊಡ್ತೀನಿ. ಇವತ್ ಬಂದು ಫೀಸ್ ಕಟ್ಟಿ ಅಪ್ಲಿಕೇಶನ್ ಫಿಲ್ ಮಾಡಿ ಎಲ್ಲ ಹೋಗ್ತಾರೆ. ಇನ್ನೊಂದ್ ವಾರ ಬಿಟ್ಕೊಂಡು ಅಯ್ಯೋ ಮ್ಯಾಮ್ ನನಗೆ ತೊಂದ್ರೆ ಇದೆ, ನಂಗೆ ವಾಪಸ್ ಬೇಕು ಅಂತ ಬರ್ತಾರೆ. ಆಯ್ತು ಅಂತ ಪ್ರಾಸೆಸ್ ಮಾಡಿರ್ತೀವಿ, ಮತ್ತೆ ಬರ್ತಾರೆ, ಇಲ್ಲ ಮ್ಯಾಮ್ ನನಗ್ ಬೇಕು ಮತ್ತೆ ಅಂತ ಬರ್ತಾರೆ. ಏನ್ ಆಟ ಆಡ್ತಾ ಇದಾರೆ ಅವರೆಲ್ಲರೂ?